ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಕೇಂದ್ರೀಯ ಅಂತರ್ಜಲ ಪ್ರಾಧಿಕಾರ ಹೊರಡಿಸಿದ ಮಾರ್ಗಸೂಚಿ ಪ್ರಕಾರ ಈಗಾಗಲೇ 15 ರಾಜ್ಯಗಳಲ್ಲಿ ಅನುಷ್ಠಾನವಾದಂತೆ ಇಂದು ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಮಯ ಹಾಗೂ ನಿಯಂತ್ರಣ ತಿದ್ದುಪಡಿ 2025ರ ವಿಧೇಯಕವು ಉಭಯ ಸದನಗಳಲ್ಲಿ ಅಂಗೀಕಾರಗೊಂಡಿದೆ. ಈ ವಿಧೇಯಕದನ್ವಯ ಕೈಗಾರಿಕೆ, ಗಣಿಗಾರಿಕೆ ಹಾಗೂ ವಾಣಿಜ್ಯ ಉದ್ದೇಶಗಳಿಗೆ ಅಂತರ್ಜಲ ಬಳಕೆ ಮಾಡುವವರು, ಟ್ಯಾಂಕರ್ ನೀರು ಸರಬರಾಜು ಮಾಡುವವರು ಕಡ್ಡಾಯವಾಗಿ ಎನ್ಒಸಿ ಪತ್ರ ಪಡೆಯಬೇಕು. ಕುಡಿಯುವ ನೀರು, ಗೃಹ ಬಳಕೆಗೆ, ರೈತರ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಬಳಸುವುದಕ್ಕೆ ಅನುಮತಿ ಪಡೆಯುವುದರಿಂದ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ. ಅಂದರೆ ಯಾವುದೇ ಎನ್ಒಸಿ ಅವಶ್ಯಕತೆ ಇವರಿಗೆ ಇರುವುದಿಲ್ಲ. ಅಂತರ್ಜಲ ಸಂರಕ್ಷಿಸುವ ನಿಟ್ಟಿನಲ್ಲಿ ಕಾನೂನು ಉಲ್ಲಂಘನೆಯಾದರೆ ಕಠಿಣ ಶಿಕ್ಷೆ ವಿಧಿಸುವ ಅವಕಾಶವನ್ನು ಈ ವಿಧೇಯಕದಲ್ಲಿ ಕಲ್ಪಿಸಲಾಗಿದೆ ಎಂದು ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜು ಅವರು ಸದನದಲ್ಲಿ ತಿಳಿಸಿದರು. ಅಂತರ್ಜಲಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದಿದೆ. ಆ ಗೈಡ್ಲೈನ್ಸ್ ಅನುಗುಣವಾಗಿ ಈಗಾಗಲೇ ರಾಷ್ಟ್ರದಲ್ಲಿ 15 ರಾಜ್ಯಗಳಲ್ಲಿ ಇದನ್ನಾಗಲೇ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಲ್ಲಿ ಎನ್ಒಸಿ ಜಾಸ್ತಿ ಬಲ್ಕ್ ವಾಟರ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೋ ಅವ್ರ ಮೇಲೆ ಕಂಡೀಷನ್ಸ್ ಹಾಕಬೇಕೆಂಬ ಉದ್ದೇಶದಿಂದ ಈ ತಿದ್ದುಪಡಿಯನ್ನು ತರಲಾಗಿದೆ. ಈ ಬಿಲ್ಲನ್ನು ಸ್ವಾಗತ ಮಾಡಲೇಬೇಕು. ನಾವು ಸ್ವಾಗತಿಸುವಂತದ್ದಿದೆ ಸರ್, ಸ್ವಾಗತ ಮಾಡ್ತೇವೆ. ನಾವು ಸ್ವಾಗತ ಮಾಡ್ತೀವಿ, ಅದು ಸ್ವಾಗತ ಮಾಡ್ತೀವಿ. ಎಕ್ಸಿಕ್ಯೂಷನ್ ಆದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಈ ಕೇಂದ್ರೀಯ ಅಂತರ್ಜಲ ಪ್ರಾಧಿಕಾರ ಹೊರಡಿಸಿರ್ತಕ್ಕಂಥ ಮಾರ್ಗಸೂಚಿಗಳ ಅನುಗುಣವಾಗಿ ನಾವು ಈ ತಿದ್ದುಪಡಿನ ತಂದಿದ್ದೀವಿ. ಇದರಲ್ಲಿ ಬಲ್ಕ್ ವಾಟರ್ ಉಪಯೋಗ ಮಾಡ್ತಕ್ಕಂಥ ಕೆಲವು ಏಜೆನ್ಸಿಗಳು ಕ್ಲಿಯರ್ ಆಗಿದೆ ಮತ್ತು 2025-26 ಆಯವ್ಯಯ ಭಾಷಣದಲ್ಲಿ ಸಹಿತ ಈ ವಿಷಯವನ್ನು ಪ್ರಸ್ತಾವಿಸಲಾಗಿದೆ. ಆಡಳಿತ ಸುಧಾರಣಾ ಆಯೋಗ 2 ಶಿಫಾರಸುಗಳನ್ನು ಸಹಿತ ಜಾರಿ ತರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ತಿದ್ದುಪಡಿ ತರ್ತಾ ಇದ್ವಿ. ಕೇಂದ್ರ ಅಂತರ್ಜಲ ಪ್ರಾಧಿಕಾರ ಹೊಸದಿಲ್ಲಿ ಇವರು ಹೊರಡಿಸಿದ ಮಾರ್ಗಸೂಚನೆ ಅನುಗುಣವಾಗಿ ಮತ್ತು ಜನಬೆಸಾಸ್ ಅಧಿನಿಯಮ 23 ಅನುಗುಣವಾಗಿ ಈ ತಿದ್ದುಪಡಿನ ನಾವು ತರ್ತಾ ಇದ್ದೀವಿ. ಇದರಿಂದ ಯಾವ ಪ್ರದೇಶದಲ್ಲಿ ಜಾಸ್ತಿ ಯೂನಿಟ್ಗಳನ್ನು ಯುಟಿಲೈಸ್ ಮಾಡ್ತಾರೆ ಅವರಿಗೆ ಈ ಎನ್ಒಸಿ ಇಶ್ಯೂ ಮಾಡುವಂಥ ಒಂದು ಕಂಡೀಷನ್ ಆಗ್ತಾಯಿದ್ವಿ. ಇದರಿಂದ ವಿನಾಯಿತಿ ಸಹಿತ ಕೊಟ್ಟಿರ್ತಕ್ಕಂಥ ಈಗಾಗಲೇ ಕುಡಿಯೋ ನೀರು ಮತ್ತು ಗೃಹ ಬಳಕೆಗೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ವೈಯಕ್ತಿಕವಾಗಿ ಗೃಹ ಉಪಯೋಗಕ್ಕೆ ಉಪಯೋಗ ಇರ್ತಕ್ಕಂಥ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ. ಗ್ರಾಮೀಣ ಕುಡಿಯೋ ನೀರು ಸರಬರಾಜು ಸ್ಕೀಮ್ಗಳು ಸಹಿತ ಯಾವುದೇ ತೊಂದರೆ ಇಲ್ಲ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಸಶಸ್ತ್ರ ಪಡೆಯ ಕಾರ್ಯಸಂಸ್ಥೆಗಳು ಸಹಿತ ಇದರಿಂದ ಯಾವುದೇ ವಿನಾಯಿತಿ ಇದೆ. ಕೃಷಿ ಚಟುವಟಿಕೆಗಳಿಗೆ ವಿನಾಯಿತಿ ಇದೆ. ಅಂತರ್ಜಲ ತೆಗೆಯುವವರಿಗೆ ಕೈಗಾರಿಕೆಗಳು ಅಥವಾ ಗಣಿಗಾರಿಕೆ ಪ್ರಾಜೆಕ್ಟ್ಗಳಿಗೆ, ಮೂಲಸೌಕರ್ಯ ಪ್ರಾಜೆಕ್ಟ್ಗಳಿಗೆ ಬೇಕಾಗಿರ್ತಕ್ಕಂಥ ಅಪ್ ಟು 5000 ಲೀಟರ್ಸ್ ತನಕ ಯಾವುದೇ ಎನ್ಒಸಿಗೆ ತೊಂದರೆ ಇಲ್ಲ. ಅವ್ರು ಎನ್ಒಸಿಗೆ ಇಶ್ಯೂ ಮಾಡಲಿಕ್ಕೆ. ಉಳಿದಂಥ ಅಂತರ್ಜಲವನ್ನು ಹೊರತೆಗೆಯುವ ಅತಿ ದೊಡ್ಡ ಪ್ರಮಾಣದಲ್ಲಿ ನೀರು ಸರಬರಾಜಿಗೆ ಇರತಕ್ಕಂಥ ಎಲ್ಲ ಖಾಸಗಿ ಟ್ಯಾಂಕರ್ಗಳಿಗೆ ಮತ್ತು ಇಂಡಸ್ಟ್ರಿನಲ್ಲಿ ಹೆಚ್ಚು ವಾಟರ್ ಉಪಯೋಗ ಮಾಡ್ತಕ್ಕಂಥವ್ರಿಗೆ ಇವರಿಗೂ ಮಾತ್ರ ಎನ್ಒಸಿ ತೊಗೋಬೇಕಾದ್ರೆ ಅವ್ರಿಗೆ ಕಂಡೀಷನ್ಸ್ ಹಾಕಿ ಈ ತಿದ್ದುಪಡಿಯನ್ನು ತರ್ತಾಯಿದ್ದೀವಿ. ಮೊದಲು ಅವರಿಗೆ 5,000 ರೂಪಾಯಿ ಪೆನಾಲ್ಟಿ ಆಗ್ತಕ್ಕಂಥದ್ದು, ಅದನ್ನು ನಾವು 25,000 ಮಾಡಿದ್ವಿ. ಮತ್ತೊಂದು ರೀತಿಯಲ್ಲಿ 10,000 ರೂಪಾಯಿ ಪೆನಾಲ್ಟಿ ಇರ್ತಕ್ಕಂಥದ್ದು 25,000 ಮಾಡಿದ್ವಿ. ಸೊ ಈ ರೀತಿಯಾಗಿ ಇವತ್ತು ಏನು ಗ್ರೌಂಡ್ ವಾಟರನ್ನು ಜಾಸ್ತಿ ಯುಟಿಲೈಸ್ ಮಾಡ್ತಕ್ಕಂಥವ್ರನ್ನು ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಬಲ್ಕ್ ವಾಟ್ರು ಯುಟಿಲೈಸ್ ಮಾಡ್ತಕ್ಕಂಥವ್ರಿಗೆ ಈ ನಮ್ಮ ಎನ್ಒಸಿ ಇಶ್ಯೂ ಮಾಡಬೇಕಾದ್ರೆ ಈ ಕಂಡೀಷನ್ಸ್ ಹಾಕಿ ಇದನ್ನು ತಿದ್ದುಪಡಿ ತಂದಿದೆ. ಇವತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಅನೇಕ ಕಡೆಗಳಲ್ಲಿ ವೆಂಟೆಡ್ ಡ್ಯಾಮ್ಗಳನ್ನು ನಿರ್ಮಾಣ ಆಗಿದೆ. ಇವತ್ತು ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತಕ್ಕಂಥದ್ದು ವಿಶೇಷವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಗಮನ ಇಟ್ಟು ನಾನು ಹೇಳ್ತಾ ಇದ್ದೇನೆ. ಮಾನ್ಯ ಸಣ್ಣ ನೀರಾವರಿ ಸಚಿವರು ಕರ್ನಾಟಕ ಅಂತರ್ಜಲ ಮತ್ತು ನಿರ್ವಹಣೆ ವಿನಿಯಮನ ಮತ್ತು ನಿಯಂತ್ರಣದ ಬಗ್ಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದ್ದಾರೆ. ಸ್ವಾಗತ ಮಾಡ್ತೇವೆ. 70 ಅಡಿ 100 ಅಡಿಗೆ ನೀರು ಸಿಗ್ತಾ ಇದೆ. ಆ ಕೆಲಸನ ಮಾಡೋದಕ್ಕೆ ಇದರಲ್ಲಿ ಅವರೇ ಸಹಾಯ ಮಾಡಿದ್ರು. ನಮ್ಮ ಈ ಸಣ್ಣ ನೀರಾವರಿ ಸಚಿವರೇ ಸಹಾಯ ಮಾಡಿಕೊಟ್ಟು ಒಂದು 60-70 ಚೆಕ್ ಡ್ಯಾಮ್ ಹಾಕಿಕೊಟ್ಟಿದ್ರು. ಎವ್ರಿ 5 ಇಯರ್ಸ್ ಒಂದ್ಸಲ ಇಡೀ ರಾಷ್ಟ್ರದಲ್ಲಿ ಈ ಗ್ರೌಂಡ್ ವಾಟರ್ ಪರಿಸ್ಥಿತಿನ ಅಧ್ಯಯನ ಮಾಡಿ 5 ಇಯರ್ಸ್ ಒಂದ್ಸಲ ನಮ್ಮ ಎಲ್ಲ ರಾಜ್ಯಗಳಿಗೆ ಅದು ಮಾರ್ಗದರ್ಶನ ಕೊಡ್ತಾರೆ. ಹಾಗಾಗಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾವೆಲ್ಲ ಮಾತನಾಡಿದ ನಂತರ ಆ 525 ಪಂಚಾಯತಿಗಳಲ್ಲಿ ಎಲ್ಲಿ ವಾಟರ್ ಭಾಳ ಡಿಪ್ಲೇಟ್ ಆಗಿದೋ ಆ ಪ್ರದೇಶಗಳಲ್ಲಿ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಒಂದು ಸ್ಕೀಮ್ ಪ್ರಯತ್ನ ಮಾಡ್ತಾಯಿದ್ವಿ. ಬರುವಂಥ ದಿನಗಳಲ್ಲಿ ಪ್ರತಿನಿತ್ಯ ನಾವು ಥ್ರೂಔಟ್ ದಿ ಸ್ಟೇಟ್ನಲ್ಲಿ
ವಾಟರ್ ಲೆವೆಲ್ಸ್ ಎಲ್ಲ ನಮಗೆ ಸಿಗ್ತಕ್ಕಂಥ ಒಂದು ಅವಕಾಶ ಇದೆ. ಆ ದಿಶೆಯಲ್ಲಿ ಯಾವ್ಯಾವ ಪಂಚಾಯತಿಗಳಲ್ಲಿ ವಾಟರ್ ಡಿಪ್ಲೀಟ್ ಆಗ್ತಾಯಿದೋ ಅಲ್ಲಿ ಸರಿಪಡಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಒಂದು ಸ್ಕೀಮ್ಗಳು ತಂದು ಎಲ್ಲರ ಸಹಕಾರದೊಂದಿಗೆ ನಾವು ಈಗಾಗಲೇ ಬೀಚ್ ಕಮ್ ಬ್ಯಾರೇಜಸ್ಸು ವಾಟರ್ ಸೆಟ್ ಪ್ರೋಗ್ರಾಮ್ನಲ್ಲಿ ಅನೇಕ ಸ್ಕೀಮ್ಗಳು ಇವತ್ತು ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.